ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಈ ಭಕ್ತಿ ಅನ್ನೋದೊಂದಿದೆ ನೋಡಿ, ಇದು ಎಂಥ ಸಾಹಸವನ್ನು ಕೂಡ ಮಾಡಿಸ್ಬಿಡುತ್ತೆ. ಭಕ್ತಿ ಕೊಡೋಷ್ಟು ಧೈರ್ಯವನ್ನು ಬಹುಶಃ ಜಗತ್ತಿನ ಇನ್ಯಾವ ಶಕ್ತಿನೂ ಕೊಡೋದಕ್ಕೆ ಸಾಧ್ಯನೇ ಇಲ್ವೇನೋ. ಹೀಗಾಗಿನೇ ನಾವು ಎಷ್ಟೇ ವಿಜ್ಞಾನವನ್ನು ನಂಬಿದ್ರು, ಬಾಹ್ಯಾಕಾಶಕ್ಕೆ ಹೋಗುವಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ರು, ಹಾಗೆ ಹೋಗೋ ವಾಹನಗಳನ್ನು ತಯಾರು ಮಾಡಿದ್ರು ಕೂಡ ಅವುಗಳನ್ನು ಬಳಸೋ ಮೊದಲು ನಮ್ಮ ಆರಾಧ್ಯ ದೈವಗಳಿಗೆ ಪೂಜೆ ಸಲ್ಲಿಸಿ ಯಶಸ್ಸಿಗಾಗಿ ಆ ದೈವಗಳ ಮರೆ ಹೋಗೋ ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಈಗ ನಮಗೆ ಆರೋಗ್ಯ ಕೆಟ್ಟರೆ ವೈದ್ಯರೇ ದೇವರು ಅಂದ್ಕೊಂಡು ಆಸ್ಪತ್ರೆಗಳಿಗೆ ಹೋಗ್ತೀವಿ. ಆದರೆ ಯಾವ ಆಸ್ಪತ್ರೆಗೆ ಬೇಕಾದರೂ ನೀವು ಹೋಗಿ ನೋಡಿ, ಅಲ್ಲಿ ಒಂದಿಲ್ಲೊಂದು ದೇವರ ಮೂರ್ತಿಯನ್ನು ಬಾಗಿಲಲ್ಲಿ ಇಟ್ಟೇ ಇರ್ತಾರೆ. ವೈದ್ಯ ಕೊಡೋ ಔಷಧಕ್ಕಿಂತ ನೀವು ನಂಬುವ ಆ ದೇವರೇ ನಿಮ್ಮನ್ನು ಕಾಪಾಡೋದು ಅನ್ನೋದು ಆ ವೈದ್ಯರಿಗೆ ಕೂಡ ಗೊತ್ತಿರುತ್ತೆ. ಅಷ್ಟೇ ಅಲ್ಲ, ಅವರು ಕೂಡ ನಾನು ಕೊಡೋ ಚಿಕಿತ್ಸೆ ಫಲಿಸೋ ಹಾಗೆ ಮಾಡುವಂಥ ಅದೇ ಕಾಣದ ದೈವಕ್ಕೆ ಕೈ ಮುಗದೆ ಒಳಗೆ ಬರ್ತಾರೆ. ರೋಗಿಗೆ ನಂಬಿಕೆ ಇದ್ದರೆ ತುಳಸಿ ನೀರು ಕೂಡ ದಿವ್ಯೌಷಧ ಆಗುತ್ತೆ, ನಾರಾಯಣ ನಾಮವೇ ವೈದ್ಯನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋ ಮಾತನ್ನು ನಮ್ಮ ಹಿರಿಯರೇನು ಸುಮ್ಮನೆನ ಹೇಳಿದ್ದಾರೆ. ಭಕ್ತಿಗೆ, ನಂಬಿಕೆಗೆ ಅಂಥದ್ದೊಂದು ಶಕ್ತಿ ಇದೆ. ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಇಲ್ಲೊಬ್ಬರು ಅದೇ ಭಕ್ತಿಯನ್ನು ಮನಸ್ಸಲ್ಲಿ ತುಂಬಿಕೊಂಡು ಅದರಿಂದ ಪಡೆದ ಶಕ್ತಿಯ ಮೂಲಕ ಸತತವಾಗಿ 66 ದಿನಗಳ ಕಾಲ ಪಾದಯಾತ್ರೆ ಮಾಡಿ ಬೆಂಗಳೂರಿನಿಂದ ಅಯೋಧ್ಯೆಯವರೆಗೆ ತಲುಪಿದ್ದಾರೆ. ಒಂದೆರಡಲ್ಲ, ಸಾವಿರಾರು ಕಿಲೋಮೀಟರ್ಗಳ ಪ್ರಯಾಣ, ಕಾಡು ಬೆಟ್ಟ ಗುಡ್ಡಗಳನ್ನು ಏರಿಳಿದು ಅಯೋಧ್ಯೆಯವರೆಗೆ ನಿರಂತರವಾಗಿ ನಡ್ಕೊಂಡು ಹೋಗೋದು ಅಂದರೆ ಅದಕ್ಕೊಂದು ದೊಡ್ಡ ಇಚ್ಛಾಶಕ್ತಿನೇ ಬೇಕು. ನಮ್ಮಲ್ಲಿ ದೇವಾಲಯಗಳಿಗೆ ಪಾದಯಾತ್ರೆಗಳನ್ನು ಮಾಡೋದು ಹೊಸ್ತೇನಲ್ಲ. ಉತ್ತರ ಕರ್ನಾಟಕದ ಜನ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾರೆ, ಮಹಾರಾಷ್ಟ್ರದ ಪಂಢರಪುರಕ್ಕೆ ನಡ್ಕೊಂಡು ಬರ್ತಾರೆ, ಇನ್ನು ಕೆಲವರು ಶಬರಿಮಲೆಯವರೆಗೆ ಪಾದಯಾತ್ರೆ ಮಾಡ್ತಾ ಹೋಗ್ತಾರೆ. ಆ ಮೂಲಕ ತಮ್ಮ ಅಚಲ ಭಕ್ತಿಯನ್ನು ಭಗವಂತನಿಗೆ ಅರ್ಪಿಸ್ತಾರೆ. ಆದರೆ ಇಲ್ಲೊಬ್ಬರು ಬೆಂಗಳೂರಿನಿಂದ ಅಯೋಧ್ಯೆಯವರೆಗೆ ನಡ್ಕೊಂಡು ಹೋದರು. ಅಲ್ಲಿ ರಾಮನ ಜನ್ಮಸ್ಥಾನಕ್ಕೆ ಕಾಲಿಟ್ಟ ಕೂಡಲೇ ಒಂದು ಅಭೂತಪೂರ್ವ ಆನಂದ ಅವರದ್ದಾಗಿತ್ತು. ಅಷ್ಟೇ ಅಲ್ಲ, ಅವರು ಹಾಗೆ ಹೋದ ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅಯೋಧ್ಯೆಯ ವಿವಾದದ ಬಗ್ಗೆ ಅಂತಿಮ ತೀರ್ಪನ್ನು ಕೂಡ ಕೊಡ್ತು. ಗೆಳೆಯರೆ, ಅಯೋಧ್ಯೆಯ ಹೋರಾಟದ ಬಗ್ಗೆ, ಅದರಲ್ಲಿ ಭಾಗಿಯಾದವರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಅಯೋಧ್ಯೆಗೆ ಪಾದಯಾತ್ರೆ ಮಾಡಿ ಬಂದ ಈ ಭಕ್ತಾಗ್ರೇಸರನನ್ನು ಕೂಡ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಉಳಿದದ್ದನ್ನು ಅವ್ರ ಬಾಯಲ್ಲೇ ಕೇಳಿಸ್ಕೊಂಡು ಬಿಡಿ. ಈ ಪಾದಯಾತ್ರೆ 66 ದಿನಗಳ ಕಾಲ ನಡೀತು. 2100 ಕಿಲೋಮೀಟರ್ಗಳು ಹೋದ್ರಿ. ಶ್ರೀರಾಮರ ದರ್ಶನಕ್ಕೆ ಆ ದಿನ ಎಲ್ಲ ವ್ಯವಸ್ಥೆ ಇತ್ತು. ಹೋದ್ರಿ, ಎಲ್ಲ ನೋಡಿದ್ರಿ. ಆದರೆ ಶ್ರೀರಾಮರ ಗುಡಿ ನೋಡೋದಕ್ಕೆ ಹೋದ್ರಿ, ಅಲ್ಲಿ ತುಂಬ ದೊಡ್ಡ ಬಂದೋಬಸ್ತು. ಯಾವ ಥರ ಅಂದರೆ, ಶ್ರೀರಾಮರ ಗುಡಿ ಅಲ್ಲಿದೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಯಾಕೆ ಅಂದರೆ 4 ಕೋಲು ಊತ್ಬಿಟ್ಟು ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕ್ಬಿಟ್ಟಿದ್ದಾರೆ. ನಾವೆಲ್ಲ ಹೋದ್ರಿ ದರ್ಶನಕ್ಕೆ. ಹೋಗಿ ನೋಡ್ತೀರಿ, ಆಮೇಲೆ ಶ್ರೀರಾಮರ ದರ್ಶನ ಆಗೋಗ್ಬಿಟ್ಟು ಮುಂದ್ಗಡೆಗೆ ಹೋಗ್ಬಿಟ್ಟಿದ್ದೀರಿ ನಾವು. ಆಮೇಲೆ ಏನಪ್ಪ ಇದು ಅಂತಂದ್ಬಿಟ್ಟು ನಮ್ಮ ಹುಡುಗ ಕೇಳ್ದ, ನೋಡ್ದೇನಪ್ಪ ನೀನು ಶ್ರೀರಾಮರ ಗುಡಿ ಹೆಂಗಿದೆ ಅಂತ. ಎಲ್ಲಿ ಅಂತ ಕೇಳಿದೆ. ನೀನು ನೋಡಲಿಲ್ವಾ, ಆಲ್ರೆಡಿ ಹೋಯ್ತು ಗುಡಿ ಅಂತ. ನನಗೆ ದಿಕ್ಕೆ ತೋಜ್ಜಿರ ಆಗ್ಬಿಡ್ತು. ನಾವು ನೋಡಿದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ ಗುಡಿ? ಆಮೇಲೆ ಎಲ್ಲಿ, ಏನು ತಮಾಷೆ ಮಾಡಬೇಡ ಹೇಳಪ್ಪ ಅಂದರೆ, ಇಲ್ಲ ಮಂಜು, ನಿಜವಾಗ್ಲೂ ಹೋಯ್ತು. ಸ್ವಲ್ಪ ದೂರದಿಂದನೇ ಇತ್ತಲ್ಲ ಅದೊಂದು ಟೆಂಟು, ಅದೇನೇ ಶ್ರೀರಾಮರ ಗುಡಿ. ನನಗೆ ಅಲ್ಲೇ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂದ್ಬಿಡ್ತು. ಏನಪ್ಪ ಹಿಂಗೆ ಬರ್ತಾ ಇದ್ದೀರಿ, ನಾವು ಗುಡಿನೇ ಕಾಣಿಸ್ಲಿಲ್ಲ, ಹೋಗ್ಬಿಡ್ತು ಗುಡಿ ಅಂತಂದ್ರೆ ಏನಿದ್ರ ಅರ್ಥ ಅಂತ ಅಂದ್ಬಿಟ್ಟು ಆಮೇಲೆ ಸೆಕ್ಯೂರಿಟಿನೆಲ್ಲ ಕೇಳಿದೆ ಅಲ್ಲಿ. ಸರ್, ನಾನು ನೋಡಲಿಲ್ಲ, ದೇವ್ರನ್ನ ನೋಡಲೇ ಇಲ್ಲ, ನಾನು ಗುಡಿನೇ ನೋಡಲಿಲ್ಲ, ಇನ್ನು ದೇವ್ರನ್ನೆಲ್ಲ ನೋಡೋದು, ನಾನು ವಾಪಸ್ ಬಿಡಿ ಅಂತ ಕೇಳಿಕೊಂಡೆ. ಬಿಡಲಿಲ್ಲ ಅವರು. ಆಮೇಲೆ ನಮ್ಮ ಜೊತೆ ಬಂದಿರ್ತಕ್ಕಂಥ ತಾಯಂದರು ಕೂಡ ಹಂಗೆ ಹೇಳಿದ್ರು. ಪಕ್ಕದ ಊರವರು, ತಿಗಳರಪಾಳ್ಯದವರು, ಶೋಭಕ್ಕ ಅವರೆಲ್ಲ. ಸರಿ, ಆಮೇಲೆ ಬಿಡೋದಿಲ್ಲ ಅಂದ್ಬಿಟ್ರು. ಮತ್ತೆ ಹೋಗಿ ಸುತ್ತಾಕೊಂಬಂದು ನೋಡಿದ್ರೆ ಅಲ್ಲಿ 4 ಕೋಲು ಉಣಿದ್ದಾರೆ, ಮೇಲ್ಗಡೆ ಒಂದು ಚಿಕ್ಕ ಟಾರ್ಪಲ್. ನನ್ನ ಪ್ರಭು ಕಾಣಿಸೋದೇ ಇಲ್ಲ ಕಣ್ಣಿಗೆ. ಇಲ್ಲಿಂದ 30-40 ಅಡಿ ದೂರದಲ್ಲಿದೆ ಬಾಲರಾಮ ಅಲ್ಲಿರ್ತಕ್ಕಂಥ. ನಾವು 66 ದಿನ ನಡ್ಕೊಂಬಂದ್ರಲ್ಲಪ್ಪ ಸ್ವಾಮಿ ನೋಡೋದಕ್ಕೆ, ಏನು ದೇವರೇ ಕಾಣಿಸ್ಲಿಲ್ವಲ್ಲ ಅಂತಂದ್ಬಿಟ್ಟು ತುಂಬ ದುಃಖ ಅನ್ನಿಸ್ಬಿಡ್ತು. ಭಾರತ ದೇಶದಲ್ಲಿ 140 ಕೋಟಿ ಹಿಂದೂಗಳಲ್ಲಿ 110 ಕೋಟಿ ಹಿಂದೂಗಳು ಇದ್ಕೊಂಡು ಭಾರತ ದೇಶ ಶ್ರೀರಾಮರನ್ನ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀರಿ. ಪ್ರತಿ ಗ್ರಾಮದಲ್ಲೂ ಒಂದೊಂದು ಶ್ರೀರಾಮರ ಗುಡಿ ಇರುತ್ತೆ. ಆದರೆ ನಮ್ಮ ಪ್ರಭು ಶ್ರೀರಾಮರು ಹುಟ್ಟಿದಂಥ ಅಯೋಧ್ಯೆಯಲ್ಲಿ ನಮಗೆ ಗುಡಿ ಇಲ್ಲ. ಈ ಒಂದು ದರಿದ್ರ ನಮ್ಮ ಭಾರತ ದೇಶದಲ್ಲಿ ಬಿಟ್ಟು ಇನ್ಯಾವ ದೇಶದಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮರಿಗೆ ಒಂದು ಗುಡಿ ಇಲ್ಲ, ಅದು ನಮ್ಮದೇ ದೇಶದಲ್ಲಿ, ನನ್ನ ಪ್ರಭು ಹುಟ್ಟಿದಂಥ ಜಾಗದಲ್ಲೇ ನಮಗೆ ಶ್ರೀರಾಮರ ಗುಡಿ ಇಲ್ಲ ಅಂದರೆ ಆವತ್ತು ನಾನು ಎಷ್ಟು ಹತ್ತೆ ಅಂದರೆ ಅಷ್ಟು ಹತ್ಕೊಂಡೆ.
66 ದಿನಗಳ ಕಾಲ ನಾವು ಪಾದಯಾತ್ರೆ ಮಾಡ್ಕೊಂಡೋಗಿ ನಮ್ಮ ಪ್ರಭು ಶ್ರೀರಾಮರನ್ನ ನಾವು ನೋಡೋಕ್ಕಾಗಲಿಲ್ಲವೇ? ಅದು ಒಂದು ಟೆಂಟಲ್ಲಿ. ನಾವಿರೋದಕ್ಕೆ ದೊಡ್ಡ ದೊಡ್ಡ ಬಂಗ್ಲೆಗಳಿದೆ, ದೊಡ್ಡ ದೊಡ್ಡ ನನ್ನ ಕಾರ್ ಶೆಡ್ ಎಷ್ಟೋ ಚೆನ್ನಾಗಿದೆ. ಆದರೆ ಶ್ರೀರಾಮರ ಗುಡಿ 4 ಕೋಲು ಉಂಡ್ಬಿಟ್ಟು ಒಂದು ಟಾರ್ಪಲ್ ಹಾಕ್ಕೊಂಡಿರ್ತಿದ್ರು. ಇಲ್ಲಿ ರಾಮ ಮಂದಿರದ ಅವತ್ತಿನ ಸ್ಥಿತಿಯನ್ನು ಮತ್ತೆ ನೆನಪು ಮಾಡಿಕೊಂಡು ಕಣ್ಣೀರಿಡ್ತಾ ಇರೋ ಇವರ ಹೆಸರು ರಾಮಭಕ್ತ ಮಂಜುನಾಥ್ ಅಂತ. ನಮ್ಮ ಬೆಂಗಳೂರಿನ ಹೂಡಿ ಗ್ರಾಮದವರು. ಒಬ್ಬೊಬ್ಬರಿಗೊಂದೊಂದು ದೈವದ ಜೊತೆ ಒಂಥರ ಅಟ್ಯಾಚ್ಮೆಂಟ್ ಬೆಳೆದುಬಿಟ್ಟಿರುತ್ತೆ. ಯಾರಿಗೋ ಧರ್ಮಸ್ಥಳದ ಮಂಜುನಾಥ ಆರಾಧ್ಯ ದೈವ, ಇನ್ಯಾರಿಗೋ ಹನುಮ ಇಷ್ಟ ದೈವ, ಮತ್ತಾರೋ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಆನಂದವನ್ನು ಪಡ್ತಾರೆ, ಮತ್ತೊಬ್ಬರು ಯಾರೋ ಶೃಂಗೇರಿಗೆ ಹೋಗ್ತಾರೆ, ಮಂತ್ರಾಲಯಕ್ಕೆ ಹೋಗಿದ್ದಕ್ಕೆ ನನಗೆ ಒಳ್ಳೆಯದಾಯಿತು ಅಂತ ಹೇಳೋದನ್ನು ನೀವು ಕೇಳಿರ್ತೀರಿ. ಹಾಗೆ ಈ ಮಂಜುನಾಥ್ ಶ್ರೀರಾಮನ ಪರಮ ಭಕ್ತ. ಅವರಿಗೆ ಆಗಾಗ ರಾಮ ಕನಸಲ್ಲಿ ಬರ್ತಾ ಇದ್ದಂತೆ. ಮನಸ್ಸಲ್ಲಿರೋದೇ ಕನಸಲ್ಲಿ ಬರುತ್ತೆ ಅಂತಾರೆ. ಹಾಗೆ ರಾಮ ಪದೇ ಪದೇ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದ ಕೂಡಲೇ ಮಂಜುನಾಥ್ ಅಯೋಧ್ಯೆಯ ಕಡೆಗೆ ಹೊರಟು ಬಿಟ್ರು, ಅದು ನಡ್ಕೊಂಡು. जय श्री राम बच्चों बच्चों राम का मातृभूमि के काम का बच्चों बच्चों. ಜೈ ಶ್ರೀರಾಮ್. ನನ್ನ ಹೆಸರು ರಾಮಭಕ್ತ ಮಂಜುನಾಥ ಅಂತ. ಹೂಡಿ ಗ್ರಾಮದ ವಾಸಿ ನಾನು. ಮೂಲತಃ ಹೂಡಿ ಗ್ರಾಮದವರೇ ನಾವು. ನನಗೆ 2019ಕ್ಕೆ ಮುಂಚಿತವಾಗಿ ಶ್ರೀರಾಮರು ಕನಸಲ್ಲಿ ಬರ್ತಾಯಿದ್ರು. ಹಂಗಾಗಿ ನಾನು ಸ್ವಲ್ಪ ಏನಿದು ಅಂತಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಕೊಂಡಿದ್ದೆ. ನಂತರ ಹೀಗೆ ದಿನಗಳು ಕಳೆದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಇಲ್ಲ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಹಾಗಾಗಿ ನನಗೂ ಗೊತ್ತಿದ್ದಂಥ ವಿಷಯನೇ. ಹಾಗಾಗಿ ಒಂದು ಪಾದಯಾತ್ರೆ ಮಾಡೋಣ ಅಂತಂದ್ಬಿಟ್ಟು ಒಂದು ಮನ್ಸಿಗೆ ಬಂತು. ಆದರೆ ಪಾದಯಾತ್ರೆ ಅಂದರೆ ಅದು ಸುಮ್ಮನೆ ಹಂಗೆ ಗೂಗಲಲ್ಲಿ ಹೊಡೆದು ನೋಡಿದೆ, ಬೆಂಗಳೂರಿನ ಹೂಡಿ ಗ್ರಾಮದಿಂದ ಅಯೋಧ್ಯೆ ಅಂತಂದ್ಬಿಟ್ಟು 2100 ತನಕ ತೋರಿಸ್ತು. ಆಮೇಲೆ ಯಾವ್ಯಾವ ಸ್ಟೇಟ್ ಬರ್ಬೋದು ಅಂತ ನೋಡಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅಂತಿತ್ತು. ಆ ರಾಜ್ಯಗಳು ನೋಡ್ಬಿಟ್ಟೆ ನನಗೆ ಸುಸ್ತಾಗ್ಬಿಡ್ತು, ಇಷ್ಟು ರಾಜ್ಯಗಳು ದಾಟ್ಕೊಂಡು ಹೋಗೋಕ್ಕಾಗುತ್ತಾ ಅಂತಂದ್ಬಿಟ್ಟು. ಆಮೇಲೆ ನನ್ನ ಸ್ನೇಹಿತರ ಮುಖಾಂತರ ಕನ್ನಯ್ಯನಿಗೆ ಹೇಳಿದಾಗ ಆತ ನೋಡಿ ಎಲ್ಲ ರೆಡಿ ಮಾಡಿಕೊಟ್ಟ. ಅಣ್ಣ ಈ ಥರ ಹಿಂಗಿರುತ್ತೆ, 100 ದಿನಗಳಿಗೆ 2000 ಕಿಲೋಮೀಟ್ರ್ ಹೋಗ್ಬೋದು, 100 ದಿನಗಳದ್ದು ಒಂದು ಇದು ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು, ರೂಟ್ ಮ್ಯಾಪ್ ಮಾಡಿಕೊಡ್ತೀನಿ ಅಂತ. ನಾನು ಅಂದ್ಕೊಂಡಿದ್ದು ಅದೇನೆ, ಕಡಿಮೆ ಅಂದರೆ 100 ದಿನ ಬೇಕಾಗ್ಬೋದು, ದಿನಕ್ಕೆ 20 ಕಿಲೋಮೀಟ್ರ್ ನಡೆಯೋಕ್ಕೆ ಶಕ್ತಿ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ನಂತರ ಕನ್ನಯ್ಯ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟ. ಆಮೇಲೆ ನನ್ನ ಸ್ನೇಹಿತರ ಹತ್ರ ಹೇಳಿದ್ದ, ಅಣ್ಣ ಇದೆಲ್ಲ ಆಗದೆ ಇರೋ ಕೆಲಸ, ಇವರು ಅಮ್ಮಮ್ಮ ಅಂದರೆ ಚಿಕ್ಕಬಳ್ಳಾಪುರ ಇಲ್ಲ ಬಾಗೇಪಲ್ಲಿ ಗಂಟ ಹೋಗ್ತಾರಣ್ಣ, ಹೋಗ್ಬಿಟ್ಟು ವಾಪಸ್ ಬಂದುಬಿಡ್ತಾರೆ ನೋಡ್ಕೊಳ್ಳಿ ಅಂತ. ಕಾರಣ ಏನಂದರೆ ಅದೇ, ನಾನು ಈ ರೂಟ್ ಮ್ಯಾಪ್ ಹಾಕೋ ಅಷ್ಟರಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂತಣ್ಣ. ಇಷ್ಟು ರಾಜ್ಯಗಳೆಲ್ಲ ನೋಡಿ, ಇಷ್ಟು 100 ದಿನಕ್ಕೆ ರೂಟ್ ಮ್ಯಾಪ್ ಹಾಕೋ ಅಷ್ಟರಲ್ಲೇ ಸುಸ್ತಾಗ್ಬಿಡ್ತು, ಇನ್ನಿವರು ನಡ್ಕೊಂಡು ಹೋಗೋದು ಗ್ಯಾರಂಟಿ ಆಗುತ್ತಾ ಅಂತ ಅಂದ್ಬಿಟ್ಟು. ಆಮೇಲೆ ಏನೋ ದೇವ್ರದ್ದೇ, ಶ್ರೀರಾಮರ ಆಶೀರ್ವಾದ. ನಾವು ಅಂದ್ಕೊಂಡ್ರೆ ಏನಾಗುತ್ತೆ, ನಾವು ಅಂದ್ಕೊಂಡ್ರೆ ಏನೂ ಆಗೋದಿಲ್ಲ. ಶ್ರೀರಾಮರ ಆಶೀರ್ವಾದ ಇತ್ತು, ಹಂಗಾಗಿ ಇಲ್ಲಿಂದ ಅಲ್ಲಿ ತನಕ ನಡೆಯೋಕ್ಕೆ ನಮಗೆ ಸ್ವಾಮಿ ಶಕ್ತಿ ಕೊಟ್ಟರು ಅಂತಂದ್ಬಿಟ್ಟು ನಾನು ಅಂದ್ಕೊತೀನಿ. ಮತ್ತು ಈ ಒಂದು ಪಾದಯಾತ್ರೆಗೆ ನಮ್ಮ ಸ್ನೇಹಿತರು, ನಮ್ಮ ಹೂಡಿ ಗ್ರಾಮಸ್ಥರು, ತಿಗಳಪಳ್ಳಿಯ ಗ್ರಾಮಸ್ಥರು, ಮತ್ತು ರಾಜಪಳ್ಳಿಯ ಗ್ರಾಮಸ್ಥರು, ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ನನ್ನ ಸ್ನೇಹಿತರು, ತಾಯಂದರು ತುಂಬ ಸಹಾಯ ಮಾಡಿದ್ರು. ನಮ್ಮ ಜೊತೆ ನಿಂತ್ಕೊಂಡು ಅವ್ರ ಆಶೀರ್ವಾದನೇ ನಮ್ಮನ್ನು ಅಲ್ಲಿ ತನಕ ಕರ್ಕೊಂಡೋಯ್ತು ಅಂತಂದ್ಬಿಟ್ಟು ನಾನು ಅನ್ಕೊತೀನಿ. ನಿಜ, ಅಲ್ಲಿ ಜನರ ಬೆಂಬಲ ಇಲ್ಲದೆ ಹೋದರೆ ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ. ಅದರಲ್ಲೂ ಧರ್ಮದ ವಿಷಯ ಬಂದಾಗ ನಾನು ಸಹಾಯ ಮಾಡೋದಿಲ್ಲ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇಲ್ಲಿ ಮಂಜುನಾಥ್ ಅವರಿಗೆ ಕೂಡ ಸಾಕಷ್ಟು ಜನ ಬೆಂಬಲ ಸಿಕ್ತು. ಹಾದಿಯುದ್ದಕ್ಕೂ ಅವರನ್ನು ಸಾಕಷ್ಟು ಜನ ಸ್ವಾಗತಿಸಿದ್ರು, ಅವರಿಗೆ ನೈತಿಕ ಬೆಂಬಲವನ್ನು ತುಂಬುತ್ತಾ ಹೋದರು. ಜನರ ಆ ಪ್ರೀತಿಯನ್ನು ಅನುಭವಿಸ್ತಾ 5 ರಾಜ್ಯಗಳನ್ನು ದಾಟಿ ಮಂಜುನಾಥ್ ಅಯೋಧ್ಯೆಯನ್ನು ತಲುಪಿದ್ರು. ತುಂಬ ಜನ ನಮಗೆ ದಾರಿ ಉದ್ದಕ್ಕೂ ನಮಗೆ ಧೈರ್ಯ ತುಂಬ್ತಾ ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಆಗುಹೋಗುಗಳಲ್ಲಿದ್ದು ನಮ್ಮ ಶ್ರೇಯೋಭಿಲಾಷಿಗಳವರೆಲ್ಲ ನಮ್ಗೆ ತುಂಬಾ ಇದು ಮಾಡಿದ್ರು. ಆಗಸ್ಟ್ 16ನೇ ತಾರೀಕು ಹೂಡಿ ಗ್ರಾಮದಿಂದ ಶುರು ಮಾಡಿದ್ರಿ. ಬೆಂಗಳೂರಿನ ಹೂಡಿ ಗ್ರಾಮದಿಂದ ದಿನ ಒಂದಕ್ಕೆ 20 ಕಿಲೋಮೀಟ್ರ್ ಅಂತ ಅಂದ್ಕೊಂಡ್ರಿ. ಆದರೆ ಹೋಗ್ತಾ ಹೋಗ್ತಾ 30, 35, 40 ಕಿಲೋಮೀಟ್ರ್ಗಳ ತನಕ ನಮ್ಮ ಪಾದಯಾತ್ರೆ ಸಾಗ್ತಾಯಿತ್ತು. ನಮ್ಮ ಪಾದಯಾತ್ರೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಒಂದು ರಾಜ್ಯಗಳಲ್ಲಿ ನಡೀತು. 66 ದಿನಗಳ ಕಾಲ ನಡೀತು. 2100 ಕಿಲೋಮೀಟ್ರ್ಗಳು.
ಗೆಳೆಯರೆ, ಎಲ್ಲ ಕಡೆಗಳಲ್ಲೂ ಒಳ್ಳೆಯ ಅನುಭವಗಳೇ ಆಗಬೇಕು ಅಂತೇನಿಲ್ಲ. ವಿಶ್ವಾಮಿತ್ರರ ಜೊತೆ ಹೋದಾಗ, ಹಾಗೆ ಸೀತಾ ಲಕ್ಷ್ಮಣರ ಜೊತೆ ವನವಾಸಕ್ಕೆ ಹೋದಾಗ ಆ ಶ್ರೀರಾಮಚಂದ್ರ ಕೂಡ ದುಷ್ಟರ ಸಂಪರ್ಕಕ್ಕೆ ಬರಬೇಕಾಯಿತು, ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು. ಅಂಥದ್ರಲ್ಲಿ ಆ ಕಷ್ಟಗಳು ಈ ರಾಮಭಕ್ತನಿಗೆ ತಪ್ಪುತ್ತವಾ? ಈತ ಕೂಡ ಅಂಥ ಒಂದಷ್ಟು ಸಂಕಷ್ಟಗಳನ್ನಲ್ಲಿ ಎದುರಿಸಬೇಕಾಗಿ ಬಂತು. ಒಂದು ಭಯದ ವಾತಾವರಣವೂ ಇತ್ತು. ಏಕೆಂದರೆ ನಮ್ಮ ಮೇಲೆ ಹೈದರಾಬಾದಲ್ಲಿ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಎಲ್ಲ ಇತ್ತು. ಬಂದು ಈ ದುಷ್ಕರ್ಮಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಲ್ಲಿ ಇದು ಮಾಡಿದ್ರು. ಮತ್ತು ಮಧ್ಯಪ್ರದೇಶದ ಸಾತ್ನಾ, ಕಾಟ್ನಿ ಅನ್ನೋ ಹತ್ರ, ಮತ್ತು ಆಂಧ್ರದಲ್ಲಿ ಪೆನಕೊಂಡ ಇರ್ಬೋದು, ಅಲ್ಲೊಂದು ಹತ್ರ ನಮಗೆ 4-5 ಕಡೆ ನಮಗೆ ಈ ದುಷ್ಕರ್ಮಿಗಳ ಒಂದು ಇದಾಯಿತು. ಆದರೂ ನಾವು ಯಾವುದಕ್ಕೂ ಇದು ಮಾಡಲಿಲ್ಲ. ನಮ್ಮ ಗುರಿ ಒಂದೇ ಇದ್ದಿದ್ದು, ನಾವು ಶ್ರೀರಾಮರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀರಿ, ಅದನ್ನ ಮುಗಿಸ್ಕೊಂಬರ್ಬೇಕು. ನಾವು ಇದ್ದರೂ ಅಷ್ಟೇ, ಸತ್ರೂ ಅಷ್ಟೇ, ನಮ್ಮ ಒಂದು ಪಾದಯಾತ್ರೆ ಮುಂದುವರಿಬೇಕು ಅಂತಂದ್ಬಿಟ್ಟು. ಹೈದರಾಬಾದಲ್ಲಂತೂ ನಮಗೆ ತುಂಬ ಭಯದ ವಾತಾವರಣ ಇತ್ತು. ದುಷ್ಕರ್ಮಿಗಳು ನಮ್ಮ ಮೇಲೆ ಬೈಕ್ ಹತ್ಸೋ ಥರ ಬಂದು ಇದು ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿ ಒಂದು ವಿಡಿಯೋ ಮಾಡಿದ್ರಿ, ಈ ರೀತಿಯಾಗಿ ನಮಗೆ ಜೀವಕ್ಕೆ ಅಪಾಯ ಇದೆ, ನಮಗೆ ರಕ್ಷಣೆ ಬೇಕು ಅಂತ. ಅಲ್ಲೊಂದು ವಿಡಿಯೋ ಮಾಡಿ ಹಾಕಿದ್ರಿ. ಅಲ್ಲಿದ್ದಂಥ ನಮ್ಮ ಬಜರಂಗ ದಳ ಸಹೋದರರು ತುಂಬ ಚೆನ್ನಾಗಿ ನಮಗೆ ರಕ್ಷಣೆ ಕೊಡಿಸಿದ್ರು. ಮತ್ತು ಅಲ್ಲಿ ಪೊಲೀಸ್ ವ್ಯವಸ್ಥೆನೂ ಅಷ್ಟೇ ನಮ್ಮ ಒಂದು ಯಾತ್ರೆಗೆ ತುಂಬ ರಕ್ಷಣೆ ಕೊಟ್ಟರು. ಮತ್ತು ಪೆನ್ಕೊಂಡ ಹತ್ರನೂ ಒಂದು ಹತ್ರ ಅದೇ ಥರನೇ ಆಯಿತು. ಅಲ್ಲೂ ನಮಗೆ ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು ತಿಳಿಸ್ಕೊಟ್ಟ ಮೇಲೆ ನಮಗೆ ಸೂಕ್ತವಾದ ರಕ್ಷಣೆಗಳೆಲ್ಲ ಕೊಟ್ಟರು. ಮಧ್ಯಪ್ರದೇಶದಲ್ಲೂ ಅಂತೂ ಒಂದು ಹತ್ರ ಬಂದು ನಮ್ಮ ರಥನ ಪೂರ್ತಿಯಾಗಿ ಅಲ್ಲಾಡಿಸಿ ಶ್ರೀರಾಮರ ಮೂರ್ತಿಗಳನ್ನೆಲ್ಲ ಕೀಳೋದಕ್ಕೆ ಇದು ಮಾಡಿದ್ರು. ನಮಗೆ ತುಂಬ ಭಯದ ವಾತಾವರಣ ಇತ್ತು. ಆದರೂ ನಾವು ಯಾವುದಕ್ಕೂ ಹೆದರದೆ, ಕುಗ್ಗದೆ, ಬಗ್ಗದೆ ನಮ್ಮ ಒಂದು ಪಾದಯಾತ್ರೆನ ಪೂರ್ತಿಗೊಳಿಸಲೇಬೇಕು ಅಂಥೇಳಿ ನಾವು ಪೂರ್ತಿಗೊಳಿಸ್ಕೊಂಬಂದ್ರಿ. ಗೆಳೆಯರೆ, ಪಾದಯಾತ್ರೆ ಅನ್ನೋದು ಖಂಡಿತ ಸುಲಭದ ಕೆಲಸ ಅಲ್ಲ. ಅದಕ್ಕೊಂದು ಇಚ್ಛಾಶಕ್ತಿನೇ ಬೇಕಾಗುತ್ತೆ. ಇಲ್ಲಿ ರಾಜಕಾರಣಿಗಳು ಮಾಡೋ ಪಾದಯಾತ್ರೆಗಳಾದರೆ ಎಲ್ಲ ಕೂಡ ಪೂರ್ವ ನಿರ್ಧಾರಿತ ಆಗಿರುತ್ತವೆ. ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಕಾರ್ಯಕರ್ತರಿದ್ದಾರೆ. ಮಾಡೋದು ಪಾದಯಾತ್ರೆನೇ ಆದರೂ ಅದಕ್ಕೆ ಕೋಟ್ಯಂತರ ರೂಪಾಯಿಗಳ ಬಜೆಟ್ ಇರುತ್ತೆ, ಅದು ಖರ್ಚು ಕೂಡ ಆಗುತ್ತೆ. ಆದರೆ ಭಕ್ತರ ಯಾತ್ರೆಗಳು ಹಾಗಲ್ಲ. ಎಲ್ಲಿ ಕತ್ಲಾಗುತ್ತೋ ಅಲ್ಲಿ ಗುಡಿನೋ ಗುಡಿಸಲೋ ರಸ್ತೆ ಬದಿಯ ಮರದ ಅಡಿಯಲ್ಲೋ ತಂಗಬೇಕು. ಸಿಕ್ಕರೆ ತಿನ್ನಬೇಕು, ಸಮಯ ಇದ್ದರೆ ತಾವೇ ಮಾಡ್ಕೋಬೇಕು, ಇಲ್ಲದೇ ಇದ್ದರೆ ಉಪವಾಸ. ಇನ್ನು ನಿರಂತರವಾಗಿ ಬಿಸಿಲು, ಗಾಳಿ, ಚಳಿಯಲ್ಲಿ ನಡೆಯಬೇಕು. ಇದಕ್ಕೊಂದು ದೊಡ್ಡ ಮಾನಸಿಕ ಶಕ್ತಿ ಬೇಕಾಗುತ್ತೆ. ಮಂಜುನಾಥ್ ಕೂಡ ಅಂಥ ಸಾಕಷ್ಟು ಕಷ್ಟದ ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬಂತು. ನಿರಂತರವಾಗಿ ನಡೆಯುವಾಗ ದಿನಕ್ಕೆ ನಾವು 20-30 ಕಿಲೋಮೀಟರ್ ನಡಿಬಹುದು. ಆದರೆ ಮಧ್ಯೆ ಕಾಡು ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ಅದನ್ನು ದಾಟೋವರೆಗೆ ಸತತವಾಗಿ ನಡೀತಲೇ ಇರಬೇಕಾಗತ್ತೆ. ಇವರಿಗೂ ಹಾಗೆ ಆಯಿತು. ಆದಿಲಾಬಾದ್ ಗಡಿ ದಾಟಿದ ನಂತರ ಒಂದು ಸಂರಕ್ಷಿತ ಅರಣ್ಯ ಸಿಗುತ್ತೆ. ನಿರಂತರವಾಗಿ 55 ಕಿಲೋಮೀಟರ್ಗಳಷ್ಟು ದೂರ ನಡೀಲೇಬೇಕು. ಕಾಡು ಪ್ರಾಣಿಗಳ ಭಯ ಇರುತ್ತೆ. ಕತ್ತಲಾಗೋದ್ರಲ್ಲಿ ಆ ಕಾಡನ್ನು ದಾಟಿ ಬಿಡಬೇಕು. ಹೀಗಾಗಿ ಅಲ್ಲೊಂದು ಟೆಂಪೋ ಹತ್ಕೊಂಡು ಬಿಡಿ. ಈ ಕಾಡಲ್ಲಿ ಇನ್ಯಾರು ನೋಡ್ತಾರೆ, ಕಾಡು ದಾಟಿದ ಮೇಲೆ ಮತ್ತೆ ನಡ್ಕೊಂಡು ಹೋದರೆ ಆಯಿತು ಅಂತ ಸಾಕಷ್ಟು ಜನ ಮಂಜುನಾಥ್ಗೆ ಸಲಹೆಯನ್ನು ಕೊಟ್ರಂತೆ. ಆದರೆ ಈ ಯಾತ್ರೆ ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾರೋ ನೋಡಲಿ ಅಂತ ಮಾಡ್ತಿರೋದಲ್ಲ, ರಾಮಭಕ್ತಿಯಿಂದ ಮಾಡ್ತಾ ಇರೋದು. ಹೀಗಾಗಿ ನಾನು ನಡ್ಕೊಂಡೇ ಹೋಗ್ತೀನಿ ಅಂದರು ಮಂಜುನಾಥ್ ಮತ್ತು ನಡಿಗೆಯನ್ನು ಶುರು ಮಾಡಿದರು. ಅವತ್ತು ಎಲ್ಲೂ ವಿಶ್ರಾಂತಿ ತಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ಏನನ್ನು ತಿನ್ನೋದಕ್ಕೂ ಸಾಧ್ಯ ಆಗಲಿಲ್ಲ. ನಿರಂತರವಾಗಿ 55 ಕಿಲೋಮೀಟರ್ಗಳಷ್ಟು ನಡೆದು ಆ ಕಾಡು ದಾಟೋ ಹೊತ್ತಿಗೆ ರಾತ್ರಿ 1:30 ಆಗಿತ್ತು. ಆ ಅರಣ್ಯದ ಬದಿಯ ಗ್ರಾಮವೊಂದರ ಗುಡಿಯೊಂದರಲ್ಲಿ ರಾತ್ರಿ ವಿಶ್ರಾಂತಿ ಅಂತ ತಂಗಿದವರಿಗೆ ಪಂಚೆಯಲ್ಲಿ ಏನೋ ಕಲೆ ಆಗಿದೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಅದೇನು ಅಂತ ನೋಡಿದರೆ ತೊಡೆಗಳ ಸಂಧಿಯಲ್ಲಿ ರಕ್ತಸ್ರಾವ. ಯಾವಾಗ ಶುರುವಾಯಿತು, ಯಾವಾಗ ನಿಂತೋಯ್ತು ಏನೂ ಗೊತ್ತಿಲ್ಲ ಅಂತೂ ವಿಪರೀತ ನೋವು ಮತ್ತು ಸುಸ್ತು ಕಾಡೋದಕ್ಕೆ ಶುರುವಾಯಿತು. ಇದೆಲ್ಲ ನಿರಂತರ ನಡಿಗೆಯ ಕೊಡುಗೆ. ಅಯೋಧ್ಯೆಗೆ ಹೋದವರು ಅಂತಲ್ಲ, ನಮ್ಮಲ್ಲಿ ಪಂಢರಾಪುರಕ್ಕೆ, ತಿರುಪತಿಗೆ, ಶ್ರೀಶೈಲಕ್ಕೆ ನಡ್ಕೊಂಡು ಹೋಗೋ ಭಕ್ತರಿದಾರಲ್ಲ, ಅವರು ಕೂಡ ಇಂಥ ನೋವನ್ನು ಅನುಭವಿಸಿರ್ತಾರೆ. ಆದರೆ ಈ ಎಲ್ಲ ನೋವು ಕಷ್ಟಗಳನ್ನಲ್ಲಿ ಮರೆಸೋದು ಅದೇ ಭಕ್ತಿ. ಇಲ್ಲಿ ಕೂಡ ನನ್ನೆಲ್ಲ ನೋವುಗಳನ್ನು ರಾಮನಾಮ ಮರೆಸ್ತು ಅಂತ ಹೇಳ್ತಾರೆ ಮಂಜುನಾಥ್. ಅಲ್ಲಿಂದ ಅವರು ಅಯೋಧ್ಯೆಯನ್ನು ತಲುಪಿದ್ರು. ತಾವು ತಗೊಂಡು ಹೋಗಿದ್ದ ಇಟ್ಟಿಗೆಗಳನ್ನು ರಾಮ ಮಂದಿರದ ಟ್ರಸ್ಟ್ಗೆ ಒಪ್ಪಿಸಿದ್ರು. ಜೊತೆಗೆ ಅವರಲ್ಲಿಗೆ ಹೋದ ಫೋಟೋವೊಂದನ್ನು ಕರಸೇವಕಪುರಂನಲ್ಲಿ ಇಡೋದಕ್ಕೆ ಟ್ರಸ್ಟ್ನ ಸದಸ್ಯರೇ ತಿಳಿಸಿದರಂತೆ. ಅದಕ್ಕಿಂತ ಗೌರವ ಒಬ್ಬ ಮನುಷ್ಯನಿಗೆ ಏನು ತಾನೇ ಬೇಕು? 500 ವರ್ಷಗಳಿಂದ ಶ್ರೀರಾಮ ಮಂದಿರ ಅಂದ್ಕೊಂಡು ಎಷ್ಟೋ ಜನ, ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ರು. ಆದರೆ ಈ ದಿನ ಶ್ರೀರಾಮ ಮಂದಿರನ, ಆ ಭವ್ಯ ಮಂದಿರನ ನಾವು ನೋಡ್ತಾ ಇದ್ದೀರಿ. ನಮಗಂತೂ ತುಂಬ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಕರಸೇವಕಪುರಂನಲ್ಲಿ ಶ್ರೀರಾಮ ಮಂದಿರಕ್ಕಾಗಿ
ನಾವು ತಗೊಂಡೋಗಿರ್ತಕ್ಕಂಥ ಇಟ್ಟಿಗೆಯಲ್ಲಿ ಇಟ್ಟಿದ್ದೀರಿ. ಮತ್ತು ಅಲ್ಲೊಂದು ನಮ್ಮದು ಫೋಟೋ ಇದೆ. ಆ ಫೋಟೋ ಏನಕ್ಕೆ ಅಂದರೆ ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಹೇಳಿದ್ರು, ನೀವೆಲ್ಲ ಅಲ್ಲಿಂದ ನಡ್ಕೊಂಬಂದಿದ್ದೀರಾ, ಸುಮ್ಮನೆ ಹೋಗ್ಬಿಟ್ರೆ ಏನಾಗುತ್ತೆ, ನೀವು ಅಲ್ಲಿಂದ ನಡ್ಕೊಂಬಂದಿರೋದು ಆ ಒಂದು ಸುಮ್ಮನೆ ಹಂಗೆ ಇದಾಗಬಾರ್ದು, ಇಲ್ಲೊಂದು ಫೋಟೋ ಮಾಡಿಡಿ ಅಂತಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಹೇಳಿದ್ರು. ಅಲ್ಲಿ ಆ ಕರಸೇವಕಪುರಂನಲ್ಲಿ ನಮ್ಮದು 2 ಇಟ್ಟಿಗೆ ಮತ್ತು ಒಂದು ಫೋಟೋ ಇದೆ. ಆ ಫೋಟೋನಲ್ಲಿ ಶ್ರೀರಾಮ ಮಂದಿರ, ಫೈಟ್ ಫಾರ್ ಶ್ರೀರಾಮ ಮಂದಿರ ಅಂತಂದ್ಬಿಟ್ಟು ಇದು ಮಾಡಿ ಇದರಲ್ಲಿ ನಮ್ಮ ಒಂದು ಟೀಮ್ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ಇಡ್ಸ್ಕೊಂಡು ಕರಸೇವಕಪುರಂನಲ್ಲಿ ಅದನ್ನು ಇಟ್ಟಿದ್ದಾರೆ. ಈಗಲೂ ಅಲ್ಲಿದೆ. ನನ್ನ ಸ್ನೇಹಿತರು ಅಯೋಧ್ಯೆಗೆ ಹೋದವಾಗ ನಾವಲ್ಲಿ ಇಟ್ಟಿರ್ತಕ್ಕಂಥ ಇಟ್ಟಿಗೆನ ತಲೆ ಮೇಲೆ ಇಟ್ಕೊಂಡು ಫೋಟೋ ಹಿಡ್ದು ಕಳಿಸ್ತಾರೆ. ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಮಾತಲ್ಲಿ ಹೇಳಕ್ಕೆ ಬರೋದಿಲ್ಲ. ಶ್ರೀರಾಮ ಮಂದಿರಕ್ಕೆ ಅಲ್ಲೊಂದು ನಮ್ದು ಇಟ್ಟಿಗೆ ಇದೆ ಅಂದರೆ ನಮ್ಗೆ ಏನೋ ಒಂಥರ ಖುಷಿನಲ್ಲಿ ಖುಷಿ ಅದು. ಮತ್ತು ಅಲ್ಲಿರೋ ಫೋಟೋ ಹಿಡಿದು ನಮಗೆ ಕಳಿಸ್ತಾರೆ. ಅಯೋಧ್ಯೆಗೆ ಹೋದ ನಮ್ಮ ಸ್ನೇಹಿತರುಗಳು, ನಮ್ಮ ಗ್ರಾಮಸ್ಥರಾಗಿರ್ಬೋದು, ಪಕ್ಕದ ಗ್ರಾಮಸ್ಥರು, ಇಲ್ಲ ಬೆಂಗಳೂರು ನಿವಾಸಿಗಳು ಯಾರಾದರೂ ಆಗಲಿ, ಅಲ್ಲಿ ಹೋದವಾಗ ಫೋಟೋ ಹಿಡ್ದು ಕಳಿಸ್ತಾರೆ. ಹಿಂಗಿದೆ ನೋಡಪ್ಪ ಅಂತನ್ಬಿಟ್ಟು ಏನೋ ಒಂಥರ ನಮಗೆ ಆ ಒಂದು ಇದರಲ್ಲಿ ತುಂಬ ಖುಷಿ ಅನಿಸುತ್ತೆ. ಇನ್ನು ಅಲ್ಲಿಂದ ಹಿಂತಿರುಗಿ ಬಂದ ನಂತರ ಕೂಡ ಅಯೋಧ್ಯೆಯ ಕುರಿತಾದ ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೆ ಮಂಜುನಾಥ್ ಹೂಡಿಯಲ್ಲಿ ಅಖಂಡ ರಾಮ ಭಜನೆಯನ್ನು ಏರ್ಪಡಿಸಿದರು. ತೀರ್ಪು ಬರೋವರೆಗೂ ಆ ಭಜನೆ ನಿರಂತರವಾಗಿ ನಡೀತಲೇ ಇತ್ತು. ಮುಂದೆ ಅಯೋಧ್ಯೆಯ ರಾಮ ಜನ್ಮಭೂಮಿ ಸ್ಥಳವನ್ನು ರಾಮಲಲ್ಲಾನಿಗೆ ಕೊಟ್ಟು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಲ್ಲ, ಆವತ್ತು ಮಂಜುನಾಥ್ ಅವರ ಸಂತೋಷಕ್ಕೆ ಎಣೆನೇ ಇರಲಿಲ್ಲ. ಗೆಳೆಯರೆ, ಒಂದು ಕಾಲಕ್ಕೆ ರಾಮ ಬರ್ತಾನೆ ಅಂತ ಶಬರಿ ಕಾಯ್ತಾ ಇದ್ಲಂತೆ. ಈಗ ರಾಮ ಮಂದಿರದ ನಿರ್ಮಾಣ ಆಗಲಿ ಅಂತ ಅದು ಎಷ್ಟು ಜನ ಶಬರಿಯರ ಥರ ಕಾಯ್ತಾ ಇದ್ರೋ ಗೊತ್ತಿಲ್ಲ. ಅಂಥವರ ಪೈಕಿ ಈ ಮಂಜುನಾಥ್ ಕೂಡ ಒಬ್ಬರು ಅನ್ಸುತ್ತೆ. ಹಾಗಂತ ಅವರಿಗೆ ರಾಮಭಕ್ತಿ ಅನ್ನೋದು ಪ್ರದರ್ಶನದ ವಿಷಯ ಅಲ್ಲ. ರಾಮಭಕ್ತಿ ಓಟುಗಳನ್ನು ತರಬೇಕಿಲ್ಲ. ಯಾಕೆಂದ್ರೆ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತಾನೂ ಅಲ್ಲ. ಚುನಾವಣೆಗೆ ನಿಲ್ಲುವ, ರಾಮನ ಹೆಸರಲ್ಲಿ ಓಟು ಕೇಳುವ ಇರಾದೆ ಕೂಡ ಅವರಿಗಿಲ್ಲ. ಅವರದ್ದು ಬರೀ ಭಕ್ತಿ ಮಾತ್ರ. ಇಲ್ಲ, ನನ್ಗೆ ಆ ಥರ ಆಸೆ ಎಲ್ಲ ಏನಿಲ್ಲ. ಶ್ರೀರಾಮನ್ ನನಗೆಲ್ಲ ಕೊಟ್ಟಿದ್ದಾರೆ. ಆಸ್ತಿ ಕೊಟ್ಟಿದ್ದಾರೆ, ಐಶ್ವರ್ಯ ಕೊಟ್ಟಿದ್ದಾರೆ, ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಕಾರ್ಪೊರೇಟ್ರಾಗಿ ನಾನೇನು ಮಾಡಲಿ? ನನಗೆ ಅವಶ್ಯಕತೆ ಇಲ್ಲ. ನಾನು ಶ್ರೀರಾಮರ ಹೆಸರು ಹೇಳ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಶ್ರೀರಾಮರ ಹೆಸರಿಗೆ ಎಲ್ಲೂ ಅಗೌರವ ಆಗದಿದ್ದಂಗೆ ಶ್ರೀರಾಮರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮರ ಹೆಸರು ಹೇಳ್ಕೊಂಡು ಶ್ರೀರಾಮರ ಆದರ್ಶಗಳನ್ನು ಪಾಲಿಸ್ಕೊಂಡಿರಬೇಕು ಅಂತ ನನಗೆ ಆಸೆ ಇದೆ. ಗೆಳೆಯರೆ, ರಾಮ ನಮ್ಮ ಆದರ್ಶ. ರಾಮನಿಲ್ಲದ ಗ್ರಾಮ ಭಾರತದಲ್ಲಿ ಬಹುಶಃ ಯಾವುದೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ, ಪಕ್ಕದ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳಗಳಲ್ಲಿ ಕೂಡ ರಾಮನ ಹೆಜ್ಜೆಯ ಗುರುತುಗಳು ನಮಗೆ ನಾನಾ ಕಡೆಗಳಲ್ಲಿ ಇವತ್ತಿಗೂ ಸಿಗುತ್ತವೆ. ಇವತ್ತು ರಾಮನ ಭಕ್ತಿಯನ್ನು ಎದೆ ತುಂಬ ತುಂಬಿಕೊಂಡ ಈ ಮಂಜುನಾಥ್ನಂಥ ಸಾಕಷ್ಟು ಪರಮ ಭಕ್ತರು ನಮ್ಮ ದೇಶದ ನಾನಾ ಮೂಲೆಗಳಲ್ಲಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಗೆ ಯಾರ್ಯಾರಿಗೋ ಆಹ್ವಾನ ಕೊಟ್ಟು ನಾವು ಬರೋದಿಲ್ಲ ಅನ್ನಿಸ್ಕೊಳ್ಳೋ ಬದಲು ಇಂಥ ರಾಮ ಭಕ್ತರನ್ನು ಆಹ್ವಾನಿಸುವ, ಅವರಿಗೆ ಮಂದಿರದ ದರ್ಶನ ಮಾಡಿಕೊಳ್ಳೋ ಅವಕಾಶ ಮಾಡಿಕೊಡೋ ಮೂಲಕ ಭಕ್ತಿಯನ್ನು ಗೌರವಿಸುವ ಕೆಲಸವನ್ನು ಟ್ರಸ್ಟ್ ಕೈಗೆತ್ತಿಕೊಳ್ಳೋ ಹಾಗಾಗಲಿ. ಹಾಗೆ ಈ ಮಂಜುನಾಥ್ ಇರಬಹುದು, ಹಾಗೆ ಅವತ್ತು ರಾಮ ಮಂದಿರದ ನಿರ್ಮಾಣಕ್ಕೆ ದೇಶದ ನಾನಾ ಮೂಲೆಗಳಿಂದ ಹೋಗಿದ್ದ ಕರಸೇವಕರಿರಬಹುದು. ಅವರನ್ನು ಗೌರವದಿಂದ ಕರೆಸ್ಕೊಂಡು ದರ್ಶನ ಮಾಡಿಸುವ ಕೆಲಸವನ್ನು ಟ್ರಸ್ಟ್ ಮಾಡಬೇಕು. ಅಥವಾ ಇಲ್ಲಿನ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಾದರೂ ಆ ಕೆಲಸವನ್ನು ಮಾಡೋ ಮೂಲಕ ಅಸಂಖ್ಯಾತ ರಾಮಭಕ್ತರನ್ನು ಗೌರವಿಸುವ ಕೆಲಸ ಆಗಬೇಕು. ಆದರೆ ಅದಾಗತ್ತಾ? ರಾಮ ಮನಸ್ಸು ಮಾಡಿದರೆ ಈ ಜಗತ್ತಲ್ಲಿ ಆಗದೇ ಇರೋದೇನಿದೆ ಅಲ್ವೇ?